ಮಾವಿನ ಚಿಗುರು, ಮಾವಿನ ಮರ, ಕಾಕ್ಟ ಗಿಡ ಗೈಸ್, ಬದನೆಕಾಯಿ ಗಿಡ ಗೈಸ್. ಅಲ್ಲಿ ನೋಡಿ ಎಣ್ಣವಿಲು ಇದೆ, ಎಲ್ಲೋ ಇತ್ತಪ್ಪ ಅದು, ಹಾಂ ಅಲ್ಲಿ ಕಾಣಿಸ್ತಿದೆಯಲ್ಲ ಎಣ್ಣವಿಲು ಗೈಸ್. ಅದು ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ 2 ವೀಕ್ಸ್ ಆದಮೇಲೆ ಊರಿಗೆ ಬಂದಿದ್ದೀನಿ. ಊರಲ್ಲಿ ನಮ್ಮ ಅಪ್ಪಾಜಿ ಏನೇನು ಬೆಳೆದಿದ್ದಾರೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಇದು ನಮ್ಮ ಮನೆ ಗೈಸ್, ಇದೇ ನಮ್ಮ ಮನೆ. ಬನ್ನಿ ನಮ್ಮ ಅಪ್ಪಾಜಿ ಏನೇನು ಬೆಳೆದಿದ್ದಾರೆ, ಏನೇನು ಹಾಕಿದ್ದಾರೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಗೈಸ್. ಫಸ್ಟಿಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಸಿಕ್ಟೆಕಾಯಿ ಗಿಡ ಹಾಕಿದ್ದಾರೆ ನಮ್ಮ ಅಪ್ಪಾಜಿ, ನೋಡ್ಬೋದು. ಇದು ಸಿಕ್ಟೆಕಾಯಿ ಗಿಡ ನೋಡಿ, ಅಲ್ಲಿ ಕಾಯಿ ತೋರಿಸ್ತೀನಿ ನಿಮಗೆ ಕ್ಲಾರಿಟಿ ಬರುತ್ತೆ. ಅದಿನ್ನ ಚಿಗುರು. ಇದು ಸಿಕ್ಟೆಕಾಯಿ ಗಿಡ. ಫಸ್ಟ್ ಸ್ಟಾರ್ಟಿಂಗೇ ಎಂಟರ್ ಆಗಿದ ತಕ್ಷಣ ಸಿಕ್ಟೆಕಾಯಿ ಗಿಡ ಸಿಗುತ್ತೆ. ಆ್ಯಂಡ್ ಆ ಸೈಡು ಚಿಕ್ಟೆಕಾಯಿ ಆದರೆ ಈ ಸೈಡು ಪರಂಗಿ ಗಿಡ, ಪರಂಗಿ ಹಣ್ಣು, ಓಕೆನಾ. ಆ್ಯಂಡ್ ಇಲ್ಲೆಲ್ಲ ಅಡಿಕೆ ಗಿಡ ಹಾಕ್ತಿದ್ದಾರೆ, ಅಡಿಕೆ ಗಿಡ. ಇದು ಕರಿಬೇವಿನ ಗಿಡ ಇಲ್ಲಿದೆಲ್ಲ, ಇದು ಕರಿಬೇವಿನ ಗಿಡ. ಇದು ಇನ್ನೊಂದು ನಿಮಗೆ ತೋರಿಸ್ಲಾ, ಇವಾಗ ತಾನೇ ಮಾವು ಚಿಗುರು ಇರ್ತಾ ಇದೆ ನೋಡಿ, ಮಾವಿನ ಚಿಗುರು. ಆ್ಯಂಡ್ ನಮ್ಮ ಡ್ಯಾಡಿ ಫ್ರೂಟ್ಸ್ ಕೂಡ ಹಾಕಿದ್ದಾರೆ ಗೈಸ್. ಸಪೋಟೊ ಗಿಡ ನೋಡಿ, ಸಪೋಟೊ ಹಣ್ಣು. ಇಲ್ಲಿ ಚೀಪೆಕಾಯಿ ಗಿಡ ಹಾಕಿದ್ದಾರೆ, ಚೀಪೆಕಾಯಿ. ಇದು ಶುಂಠಿ, ಇದು ಶುಂಠಿ ಗಿಡನೂ ಹಾಕಿದ್ದಾರೆ. ಆ್ಯಂಡ್ ಇದು ಕಾಕ್ಟ, ಇಲ್ಲಿದೆ ನೋಡಿ ಕಾಕ್ಟ ಗಿಡ. ಇದು ಕಾಕ್ಟ, ಇದು ಅಡಿಕೆ ಗಿಡಗಳಿವು. ಇದು ಮನೆ ಮುಂದೆಗಡೆ ಇಷ್ಟು ಹಾಕಿದ್ದಾರೆ, ಓಕೆನಾ. ಆ್ಯಂಡ್ ಮನೆ ಪಕ್ಕದಲ್ಲಿ ಬಚ್ಚಿಬಿಟ್ಟು ಏನೇನು ಹಾಕಿದ್ದಾರೆ ಗೊತ್ತಾ, ಮನೆ ಪಕ್ಕದಲ್ಲಿ ಬಂದುಬಿಟ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಗಿಡ ಹಾಕಿದ್ದಾರೆ ನೋಡಿ. ಆ್ಯಂಡ್ ಈ ಗಿಡ ಏನೋ ಗೊತ್ತಾ ಗೈಸ್, ಕಲ್ಲಂಗಡಿ ಗಿಡನೂ ಹಾಕಿದ್ದಾರೆ. ಆ್ಯಂಡ್ ಒನ್ ಮೋರ್ ಐಟಮ್, ಬೆಂಡೆಕಾಯಿ ಕೂಡ ಹಾಕಿದ್ದಾರೆ ನೋಡಿ, ಬೆಂಡೆಕಾಯಿ. ಮತ್ತು ಇನ್ನೊಂದು ತೋರಿಸ್ತೀನಿ, ಇಲ್ಲೇ ಬಂದು ತೋರಿಸ್ತೀನಿ ನೋಡಿ. ಆ್ಯಂಡ್ ಬದನೆಕಾಯಿ ಕೂಡ ಹಾಕಿದ್ದಾರೆ ನಮ್ಮ ಡ್ಯಾಡಿ. ಇದು ತೊಗರಿಕಾಯಿ ಗಿಡ, ಇನ್ನು ತೊಗರಿಕಾಯಿ ಬಿಟ್ಟಿಲ್ಲ ಅದು, ಬಟ್ ಬಿಡುತ್ತೆ ತೊಗರಿಕಾಯಿ. ಆ್ಯಂಡ್ ಟೊಮೊಟೊ ಗಿಡನೂ ಹಾಕಿದ್ದಾರೆ. ಇದೆಲ್ಲ ಬೆಂಡೆಕಾಯಿ ಗಿಡನೇ ಗೈಸ್ ನೋಡಿ, ಇದೆಲ್ಲ ಬೆಂಡೆಕಾಯಿ ಗಿಡನೇ. ನೋಡಿ ಪರಂಗಿ ಗಿಡ ಎಷ್ಟು ಇದೆ ಅಂದರೆ, ಪರಂಗಿ ಹಣ್ಣು ನೋಡೋಕ್ಕೆ ಇದು ಪಕ್ಕದಲ್ಲೂ ಹಾಕಿದ್ದಾರೆ, ಮನೆ ಮುಂದೆನೂ ಹಾಕಿದ್ದಾರೆ, ಎಲ್ಲನೂ ಹಾಕಿದ್ದಾರೆ. ಈ ಗಿಡ ನುಗ್ಗೆಕಾಯಿ ಗಿಡ, ಇದು ಸಾರಿ ಮರ್ತೋಗ್ಬಿಟ್ಟಿದೆ, ನುಗ್ಗೆಕಾಯಿ ಗಿಡ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಸೀತಾಫಲ ಮರ, ಸೀತಾಫಲ. ಆ್ಯಂಡ್ ಎಳ್ನೀರು ಗೈಸ್, ಎಳ್ನೀರಿದು ಎಳ್ನೀರಿಗೆ ಹಾಕಿದ್ದೆ. ಆ್ಯಂಡ್ ಇನ್ನು ಹಾಕೋದಕ್ಕೆ ಲಾಸ್ಟ್ ಟೈಮು ಹತ್ತಿ ಬೆಳೆ ಇಕ್ಕಿದ್ರು. ಆ್ಯಂಡ್ ಹತ್ತಿ ಬೆಳೆ ಎಲ್ಲ ತೆಗೆದ್ಬಿಟ್ಟು ಬೆಳೆ ಎಲ್ಲ ಬೇರೆ ಬೆಳೆನ ಹಾಕಿದ್ದೀನಿ ಇವಾಗ. ಯಾವ ಬೆಳೆ ಅಂದರೆ ಹಸತ್ ಮೀಸ್ ತಿನ್ನುತ್ತಲ್ಲ, ಆ ಹುಲ್ಲು ಹಾಕಿದ್ದೀವಿ ಗೈಸ್. ಅಲ್ಲಿ ನೋಡಿ ಎಣ್ಣವಿಲು ಇದೆ, ಎಲ್ಲೋ ಇತ್ತಪ್ಪ ಅದು, ಹಾಂ ಅಲ್ಲಿ ಕಾಣಿಸ್ತಿದೆಯಲ್ಲ ಎಣ್ಣವಿಲು ಗೈಸ್. ಅದು ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ. ಪಕ್ಕದಲ್ಲೇ ಕುರಿ ಮೇಗೆ ಕಟ್ಟಾಕಕ್ಕೆ ಒಂದು ಮನೆ ಚಿಕ್ಕದಾಗಿ ಗುಡಿಸಲು ಥರ ಮಾಡಿದ್ದಾರೆ ಗೈಸ್. ಇದು ಎಷ್ಟು ವರ್ಷದ ಮಾವಿನ ಮರ ಗೊತ್ತಾ, ತುಂಬಾ ವರ್ಷದ್ದು. ನಮ್ಮ ಮುತ್ತಜ್ಜಿ ಅವ್ರು ಬೆಳೆಸಿರೋದು ಮಾವಿನ ಮರ ಗೊತ್ತಾ ಅದು. ಬಟ್ ಈಗಲೂ ಹಣ್ಣು ಬಿಡುತ್ತೆ ಅದರಲ್ಲಿ. ಆ ಹಣ್ಣಿಂದು
ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ನಮ್ಮ ಮಾವಿನ ಮರದ್ದು. ಗೈಸ್ ಇಲ್ಲೆಲ್ಲ ಏನು ಹಾಕಿದ್ದಾರೆ ಅಂದರೆ ಹಸಗಳು ತಿನ್ನೋಕ್ಕೆ ಹುಲ್ಲು ಹಾಕಿದ್ದಾರೆ. ಹುಲ್ಲು ಲಾಸ್ಟ್ ಟೈಮ್ ಹಸಗಳು ಇರಲಿಲ್ಲ, ಹತ್ತಿ ಗಿಡ ಮಾಡಿದ್ವಿ ಅಲ್ವಾ ನಾವು. ಸೊ ಹತ್ತಿ ಗಿಡದಲ್ಲಿ ತುಂಬಾ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಹಸಗಳು ತಂದಿರಲಿಲ್ಲ. ಈ ಸಲ 2 ತಂದಿದ್ದೀವಿ, ಅದಕ್ಕೋಸ್ಕರನೇ ಇದು ಹಾಕಿದ್ದೀವಿ ಹಸಗಳು ತಿನ್ನೋದಕ್ಕೆ. ಆ್ಯಂಡ್ ಬೋರ್ ಕೊರ್ಸಿದ್ದೀವಿ ಗಾಯ್ಸ್. ಇಲ್ಲೊಂದಿದೆ, ಅಲ್ಲಿ ಲಾಸ್ಟ್ ಒಂದಿದೆ. ಆ್ಯಂಡ್ ಇದು ನಮ್ಮ ತೆಂಗಿನ ತೋಟ ಗಾಯ್ಸ್, ಇದು ನಮ್ಮ ತೆಂಗಿನ ತೋಟ. ಅಷ್ಟು ದೂರದಿಂದ ಬಂದೆ, ನಿಧಾನಕ್ಕೆ ಬಂದೆ, ಬಟ್ ನವಿಲುಗಳೆಲ್ಲ ಆ ಗರಿ ಮೇಲೆ ಕಾಲಿಕ್ಕಕ್ಕೆ ಸೌಂಡ್ ಆಗೋಯ್ತು. ನವಿಲುಗಳೆಲ್ಲ ಹೊರಟೋದು, ಆ ತೋಟದೊಳಗಡೆ ಹೋದು, ಅದು ಸಿಗೋದಿಲ್ಲ ಇವಾಗ. ಫುಲ್ಲು ಹೊರಟೋಗ್ಬಿಟ್ಟು ಅಲ್ಲಿ ಹೋಗ್ತಾ ಇರೋದು ಗೊತ್ತಾಗ್ತಿದೆ, ಫುಲ್ಲು ಹೊರಟೋದು. ಹೆಣ್ಣು ನವಿಲು ಗಾಯ್ಸ್ ಇಲ್ಲೆಲ್ಲ ಇರೋದು, ಗಂಡು ನವಿಲು ಎಲ್ಲೋ ಒಂದೊಂದು ನಾನು ರೇರು ನೋಡಿರೋದು, ಬಟ್ ಇಲ್ಲಿ ಹೆಣ್ಣು ನವಿಲು ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಗೈಸ್ ಇದು ಹುತ್ತ, ನಾವು ಹುತ್ತ ಪೂಜೆ, ನಾಗರ ಪೂಜೆ ಎಲ್ಲ ಇಲ್ಲೇ ಮಾಡೋದು. ಈ ಹೊಲದಾಗೇನೂ ಇಲ್ಲ, ಈ ಹೊಲದಲ್ಲೂ ಹಾಕಿದ್ದಾರೆ ಹಸತಿ ನಾವು ಫುಲ್ಲು. ಆ್ಯಂಡ್ ನೋಡಿ ಅದು ಹುಣಸೆ ಹಣ್ಣಿನ ಮರ. ಹುಣಸೆ ಹಣ್ಣಿನ ಮರ ಕಮ್ಮಿನೂ ಇರೋದು, ಬಟ್ ಚೆನ್ನಾಗಿದ್ದಾವೆ. ಮತ್ತು ಹುಣಸೆ ಹಣ್ಣು ಮರ ಎಷ್ಟೊಂದಿತ್ತು, ಎಲ್ಲ ಬೀಳಿಸ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಇದೆಲ್ಲ ತೆಂಗಿನ ತೋಟ. ಗಾಯ್ಸ್ ಈ ತೋಟಕ್ಕೆ ಬಂದಿದ್ದಕ್ಕೆ ಒಂದು ತೆಂಗಿನಕಾಯಿ ಸಿಕ್ತು. ನೋಡಿ ಇದು ಎಳ್ನೀರು, ಒಂದೊಂದು ಗಿಡದಲ್ಲಿ ನೋಡಿ ಒಂದೊಂದು ಇದರಲ್ಲಿ ಎಷ್ಟೊಂದು ಬಿಟ್ಟಿದ್ದಾರೆ ಎಳ್ನೀರು. ನೋಡಿ ತುಂಬಾ ಬಿಟ್ಟಿದ್ದಾವೆ ಎಳ್ನೀರು, ಒಂದು ಕುಡಿಬೇಕು. ಇನ್ನೊಂದೇನು ಗೊತ್ತಾ, ಕರೋನಾ ಟೈಮಲ್ಲಿ ನಾನು ಹಾಕಿರೋ ಹುಣಸಿನ ಗಿಡ, ನಾನೇ ಹಾಕಿರೋದು ಈ ಹುಣಸಿನ ಮರನ. ಕರೋನಾ ಟೈಮಲ್ಲಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ನೋಡಿ. ಆ್ಯಂಡ್ ಬನ್ನಿ ನಿಮಗೆ ನಾನು ಮೊಸರು ತೋರಿಸ್ತೀನಿ ಗಾಯ್ಸ್. ಇಲ್ಲಿ ನೋಡಿ, ಆಗಲೇ ತೆಂಗಿನ ತೋಟ ತೋರಿಸ್ದೆ, ಈಗ ಮಾವಿನ ತೋಟ ತೋರಿಸ್ತೀನಿ. ಈ ಹೊಲ ಫುಲ್ಲು ಮಾವಿನ ತೋಟನೇ ಇದೆ, ಮಾವಿನ ತೋಟ ಆ್ಯಂಡ್ ಹುಣಸೆ ಮರ ಇದೆ. ಆ್ಯಂಡ್ ಗಾಯ್ಸ್ ಇವೆರಡೇ ನಮ್ಮ ಹಸು. ಒಂದು ಎಳಿಕಾಯಿ ಗಿಡ, ಈ ಗಿಡನೂ ಹಾಕಿ ತುಂಬ ವರ್ಷಗಳೇ ಆಗಿದೆ ಗಾಯ್ಸ್. ಇದು ಕುರಿ ತಿನ್ನೋ ಸೊಪ್ಪುಗಳು, ಮರಗಳು ತುಂಬ ವರ್ಷಗಳೇ ಆಗಿದೆ ಈ ಗಿಡಗಳನ್ನ ಹಾಕಿ. ತುಂಬ ಅಂದರೆ ನಮ್ಮ ಮುತ್ತಜ್ಜಿ ಕಾಲದಿಂದನೇ ಇದಿದೆ ಅಂತೆ ಹೇಳ್ತಾ ಇದ್ರು ನಮ್ಮ ಮಮ್ಮಿ. ಗಾಯ್ಸ್ ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು, ಏನು ಗೊತ್ತಾ, ಅದು ಟಂಟೆಡಾಂಗ್ ಜೇನುಗೂಡು. ನೋಡಿ ಮನೆ ಮೇಲೆ ಜೇನುಗೂಡು, ಅಳಸಂದೆಕಾಯಿ, ತೆಂಗಿನಕಾಯಿ ಹಾಕಿದ್ದೀವಿ ಇಲ್ಲಿ ಅಲ್ಲಿ. ಆ್ಯಂಡ್ ಇಲ್ಲಿ ಇದು ಜೇನುಗೂಡು. ಈಗ ಓಪನ್ ಮಾಡಿದ್ರೆ ಎಲ್ಲ ಕಚ್ಚಿಬಿಡ್ತಾವೆ, ಅದಕ್ಕೋಸ್ಕರ ಓಪನ್ ಮಾಡ್ತಿಲ್ಲ ಅಷ್ಟೇ. ಗಾಯ್ಸ್ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮಸ್ತಾಗಿದೆ ಸನ್ಸೆಟ್ ಮಾತ್ರ. ಆ್ಯಂಡ್ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಫಾಲೋ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.